ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಲಾಯರ್ ಆಗಲಿ, ಸೈಂಟಿಸ್ಟ್ ಆಗಲಿ, ರೈತ ಆಗಲಿ, ಕೂಲಿ ಕಾರ್ಮಿಕನೇ ಆಗಿರಲಿ, ಆದರೆ ಜೀವನದಲ್ಲಿ ಏನಾದರೂ ಆಗಲಿ ದೊಡ್ಡ ಸ್ಥಾನದಲ್ಲಿ ಇದ್ದು ಅನೇಕ ಸಂಪತ್ತನ್ನು ಗಳಿಕೆ ಮಾಡಿ ದೊಡ್ಡ ಸಾಹುಕಾರ ಅನಿಸ್ಕೊಂಡು ಊರಿಗೆ ದೊಡ್ಡ ಶ್ರೀಮಂತ ಅನ್ನಿಸ್ಕೊಳ್ಳಿ. ಆದರೆ ಇದೆಲ್ಲ ಒಂದು ಕಡೆ ಬದಿಗಿಟ್ಟು ಒಳ್ಳೆಯ ವ್ಯಕ್ತಿ ಆಗೋದು ಇದು ತುಂಬ ಇಂಪಾರ್ಟೆಂಟ್. ಇಸ್ ಗುಡ್ ಹ್ಯೂಮನ್ ಬೀಯಿಂಗ್. ಜೀವನದಲ್ಲಿ ಏನಾದರೂ ಆಗು, ರಾಜಕಾರಣಿನೇ ಆಗು, ರಾಷ್ಟ್ರಭಕ್ತನೇ ಆಗು, ಪ್ರಧಾನಮಂತ್ರಿ ಆಗು, MLA ಆಗು, ಏನಾದರೂ ಆಗಲಿ, ಆದರೆ ಒಳ್ಳೆ ವ್ಯಕ್ತಿ ಆಗೋದು ತುಂಬ ಇಂಪಾರ್ಟೆಂಟ್. ಸ್ವಲ್ಪ ಪರಿಶ್ರಮ ಪಟ್ಟರೆ ನೀನು ಏನು ಅಂದ್ಕೊಂಡೇ ಅದಾಗ್ತದೆ. ಅದು ನಿನ್ನ ಮೇಲೆ ಬಿಟ್ಟಿದ್ದು. ಆದರೆ ಒಳ್ಳೆ ಮನುಷ್ಯ ಆಗೋದು, ಆದರ್ಶ ವ್ಯಕ್ತಿ ಆಗೋದು, ಜೀವನದಾಗ ಎಷ್ಟೇ ಕಷ್ಟಪಟ್ಟು ಏನೇ ಒಂದು ಆಯ್ಕೆ ಮಾಡಿಕೊಂಡು ಸಾಧನೆಯನ್ನು, ಗುರಿಯನ್ನು ಮುಟ್ಟಿ ಅದನ್ನು ನೀನು ಪಡೆದುಕೊಂಡ್ರೆ ನಿನಗೆ ಸಮಾಜ ದೊಡ್ಡ ವ್ಯಕ್ತಿ ಅಂತಾರೆ. ಸಾಧನೆ ಮಾಡಿದ್ದಾನೆ, ಸಾಧನೆ ಮಾಡಿದ್ದಕ್ಕವನಿಗೆ ಫಲ ಸಿಕ್ಕಿದೆ, ಅದು ಮುಖ್ಯ ಅಲ್ಲ. ಒಳ್ಳೆಯ ವ್ಯಕ್ತಿ ಆಗೋದು ಮುಖ್ಯ. ಒಳ್ಳೆಯ ವ್ಯಕ್ತಿ ಆಗಬೇಕು. ಏನಾದರೂ ಜೀವನದಲ್ಲಿ ಏನಾದರೂ ಆಗು, ಮೊದಲು ಮಾನವನಾಗು ಅಂತ ಹೇಳಿದ್ದಾರೆ. ಮಾನವ ಹೆಂಗಿರಬೇಕು? ಒಳ್ಳೆಯ ಮನಸ್ಸಿರಬೇಕು.